ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಜ್ಞಾನೇನ ತದ್ಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಯಾರಿಗೆ ಜ್ಞಾನ ಅನ್ನುವಂತಹದ್ರಿಂದ ಅಜ್ಞಾನ ಅನ್ನೋದು ಸಂಪೂರ್ಣವಾಗಿ ನಾಶವಾಗಿ ಬಿಟ್ಟಿದೆಯೋ ಅಂತಹವರಿಗೆ ಜ್ಞಾನ ಅನ್ನೋದು ಆದಿತ್ಯ, ದ್ವಾದಶ ಆದಿತ್ಯರಲ್ಲಿ ಸೂರ್ಯ ಪ್ರಮುಖನಾದವನು. 12 ಆದಿತ್ಯರಂತೆ ಪ್ರಕಾಶಿತವಾಗುತ್ತೆ ಜ್ಞಾನ ಅನ್ನೋದು, ಮತ್ತು ಅವರ ತೇಜಸ್ಸು ವರ್ಚಸ್ಸು ಜೀವನವೇ ಅವರಿಗೆ ಪ್ರಕಾಶಿತವಾಗುತ್ತೆ. ಅಜ್ಞಾನ ಅನ್ನೋದು ಜ್ಞಾನದಿಂದ ಸಂಪೂರ್ಣವಾಗಿ ನಾಶಿತವಾಗಬೇಕು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು 13ನೇ ತಾರೀಕು ಶುಕ್ರವಾರ, ಏಕಾದಶಿ ತಿಥಿ ಹಾಗೂ ಇದು ಮೂಲ ನಕ್ಷತ್ರ. ಮೂಲ ನಕ್ಷತ್ರದ ಅಧಿಪತಿ ಕೇತು. ಆದ್ದರಿಂದ ಇವತ್ತೆಲ್ಲರಿಗೂ ಸ್ವಲ್ಪ ನಿರ್ಲಿಪ್ತತೆ ಮತ್ತು ಜಿಗುಪ್ಸೆಯ ಭಾವ ಎಲ್ಲ ವಿಷಯಗಳಲ್ಲೂ ಇರುತ್ತೆ. ಅದನ್ನ ಸ್ವಲ್ಪ ಬದಿಗಿಟ್ಟು ಬೇರೆಯವರೊಂದಿಗೆ ಸಹಕಾರ ಮಾಡಿ ಮಾತನಾಡಬೇಕು. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶಗಳೆಲ್ಲ ಇಂದು ಪರಿಹಾರವಾಗಿರುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರುವುದಿಲ್ಲ. ಮುಖ್ಯವಾದಂತಹ ಪ್ರೇಮ, ದಾಂಪತ್ಯ ಪ್ರಕರಣಗಳು ಇವುಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಆಗೋದಿದೆ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ರೀತಿಯಲ್ಲಿ ಸಹಕಾರ ಪ್ರಾಪ್ತಿ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಒಳ್ಳೆಯ ದಿನಗಳು ಇನ್ನೂ ಮುಂದುವರಿಯುತ್ತೆ ಇವತ್ತು. ಕರ್ಕ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಸಿಂಹ ರಾಶಿಯವರಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು ಹಾಗೂ ಪ್ರೀತಿ ಪ್ರೇಮ ಪ್ರಕರಣಗಳ ವಿಷಯಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಆಗೋದಿದೆ. ಆದ್ದರಿಂದ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಬೇಡ. ಕನ್ಯಾ ರಾಶಿಯವರಿಗೆ ತಾಯಿಯ ಆರೋಗ್ಯ, ಮನಸ್ಸು, ಮನೆಯ ನೆಮ್ಮದಿ ಮತ್ತು ತಾಯಿಯ ಮನಸ್ಥಿತಿ ಇತ್ಯಾದಿಗಳ ಬಗ್ಗೆ, ಒಟ್ಟಾರೆ ಸಂಸಾರದ ವಿಚಾರದಲ್ಲಿ ಮತ್ತು ನೀವು ಇರುವಂತಹ ಮನೆಯಲ್ಲಿ ಇರುವಂತಹ ತೊಂದರೆಗಳು, ಸಣ್ಣ ಪುಟ್ಟ ರಿಪೇರಿಗಳು, ಅದನ್ನು ಹೇಗೆ ಸಜ್ಜು ಮಾಡೋದು, ಇದನ್ನು ಹೇಗೆ ರಿಪೇರಿ ಮಾಡೋದು, ಇವುಗಳ ಬಗ್ಗೆ ಇವತ್ತು ತಲೆ ಕೆಡಿಸ್ಕೋಬೇಕಾಗುತ್ತೆ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಮಾಧ್ಯಮಗಳಲ್ಲಿರೋರಿಗಂತೂ ಅತ್ಯುತ್ತಮವಾದಂತಹ ದಿವಸ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಸಂಸಾರದ ತಾಪತ್ರಯಗಳ ಮೇಲೆ ಗಮನ ಕೊಡಬೇಕಾಗತ್ತೆ. ಕೆಲಸವನ್ನ ಬದಿಗಿಟ್ಟು ಸ್ವಲ್ಪ ಮನೆಯವರ ಜೊತೆ ಇವತ್ತು ಹೆಚ್ಚಿನ ಸಮಯವನ್ನ ಕಳಿಬೇಕಾಗತ್ತೆ. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶಗಳೆಲ್ಲ ಇವತ್ತು ಪರಿಹಾರವಾಗಿ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಅಥಾರಿಟಿಗಳು, ಬಾಸ್ಗಳು ಇತ್ಯಾದಿಗಳು ಅಷ್ಟೊಂದು ನಿಮಗೆ ಸಹಕಾರವನ್ನು ಇವತ್ತು ಕೊಡೋದಿಲ್ಲ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಾಗಮ. ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಮುಖ್ಯವಾಗುತ್ತೆ. ಆದರೂ ಕೂಡ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವಷ್ಟು ಶಕ್ತಿ ಖಂಡಿತವಾಗ್ಲೂ ಇರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗೋದಿಕ್ಕೆ ಮತ್ತು ಜನ್ಮಾಂತರದ ಕರ್ಮಗಳನ್ನು ನಾವು ಕಳ್ಕೋಬೇಕು ಅಂತಂದ್ರೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದು ಶ್ಲೋಕದನ್ನು ಮಾಡಿದ್ರೂ ಕೂಡ ಸಾಕು. ಪುನಃ ನಾಳೆ ಭೇಟಿಯಾಗೋಣ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯ.